ಹುಲಿ ಕಾರ್ತಿಕ್ ಬ್ರೋ, ನಮಸ್ತೆ. ನಮಸ್ತೆ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ನಾನು ಚೆನ್ನಾಗಿದ್ದೀನಿ. ಅಂಡ್ ಎಸ್. ಕಂಗ್ರಾಚುಲೇಷನ್ಸ್, ಡೆವಿಲ್ ಥ್ಯಾಂಕ್ ಯು. ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಹೌದು ನೋಡ್ತಿದ್ರನೆ ಸರ್. ಈಗಾಗ್ಲೇ ರಿಲೀಸ್ ಆಗಿರುವಂತಹ ಕೆಲವೇ ಗಂಟೆಗಳಲ್ಲಿ 10 ಲಕ್ಷಕ್ಕೂ ಅಧಿಕ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಹೌದು ಸರ್. ಸೊ ನೋಡಿದ್ರ ಹೆಂಗ್ ಅನ್ನಿಸ್ತು? ಅದೇ ಸರ್, ಅಂದ್ರೆ ಆ, ದರ್ಶನ್ ಸರ್ ಎಲ್ಲ ಯಾವ ತರ ಸೆಲೆಬ್ರೇಟ್ ಮಾಡ್ಬೇಕು ಆ ತರ ಎಲ್ಲ ಅನ್ಕೊಂಡಿರ್ತೀವಲ್ಲ, ಆ ತರನೇ ಕಾಣಿಸ್ತಾರೆ. ಅಂದ್ರೆ ಅವ್ರು ನೋಡೋದೇ ಹಬ್ಬ, ಅಂದ್ರೆ ಅಷ್ಟು ಸ್ಟೈಲಿಶ್ ಆಗಿ. ಸೊ ನನಗೆ ಟ್ರೈಲರ್ ಅಲ್ಲಿ ಅಂದ್ರೆ ನಿಮ್ಗೆಲ್ಲೂ ಕತೆ ಬಿಟ್ಟು ಕೊಟ್ಟಿಲ್ಲ, ಕತೆ ಅರ್ಥನೂ ಆಗಲ್ಲ ಅದ್ರಲ್ಲಿ ಏನ್ ಹಿಂಗಿದೆ. ಬಟ್ ಅವ್ರನ್ನ ಅಂದ್ರೆ ಆ ತರ ಎಲ್ಲ ನೋಡ್ದೆ. ತುಂಬಾ ಟೈಮ್ ಆಗೈತಿ. ಈ ಕಾಟೇರ ಬೇರೆ ಲುಕ್ ಇತ್ತಲ್ವಾ, ಹೌದು. ಇದು ಹೆಂಗಿದೆ. ಇದು ಜಸ್ಟ್ ಟ್ರೈಲರ್ ಅಂದ್ರೆ ಟ್ರೈಲರ್, ನಿಜವಾಗ್ಲೂ ಹೇಳ್ತೀನಿ. ಇದು ಟ್ರೈಲರ್ ಅಂದ್ರೆ ಟ್ರೈಲರ್. ದರ್ಶನ್ ಸರ್ನ ನೀವು ಇನ್ನೂ ಜಾಸ್ತಿ ಜಾಸ್ತಿ ಇದ್ರಲ್ಲಿ ಸೆಲೆಬ್ರೇಟ್ ಮಾಡ್ಬೋದು, ಆ ತರ ಇದೆ. ಇದು ಅಷ್ಟೇ. ಅಂದ್ರೆ ನನಗೆ ಜುಮ್ ಅಂತ ಇತ್ತು ಬೆಳಗ್ಗೆ. ನಾನು ಅಂದ್ರೆ ಇವತ್ತು ಲೇಟ್ ಎದ್ದು ಹಿಂಗ್ ನೋಡ್ತಾ ಇದೀನಿ, ಯಪ್ಪ ಅನ್ಸ್ಬಿಡ್ತು ನನಗೆ. ಅದು ಆಮೇಲೆ ಬ್ಯಾಕ್ ಗ್ರೌಂಡ್ BGM ಅದು ಸಕ್ಕತ್ತಾಗಿದೆ. ಓಕೆ. ಮೊನ್ನೆ ಕೂಡ ಸ್ಟೇಜ್ ಮೇಲೆ ಭಾವುಕರಾಗಿ ಮಾತಾಡ್ತಾ ಇದ್ರಿ. ಕರ್ನಾಟಕ ಸಿನಿಮಾಗಳಾಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕನ್ನಡ ಭಾಷೆ ಹ್ಮ್ ಬಗ್ಗೆ ಎಲ್ಲ ಮಾತಾಡ್ತಾ. ಹ್ಮ್ ಸೊ ಎಷ್ಟೋ ದಿನಗಳ ನಂತರ ಹ್ಮ್ ಸರ್. ಕಾಟೇರ ಆಫ್ಟರ್ ಕಾಟೇರ ನಂತರ ಈಗ ಡೆವಿಲ್ ಟ್ರೈಲರ್ ನೋಡಿರುವಂತದ್ದು. ಇನ್ನೇನ್ ಎಸ್. ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಡೆವಿಲ್ ರಿಲೀಸ್ಗೆ. ಈಗ ಹ್ಮ್ ಹ್ಮ್ ಆಕ್ಚುಲಿ ಟ್ರೈಲರ್ ಮೂಲಕ ಡೆವಿಲ್ ಹಬ್ಬದ ಒಂದು ವಾತಾವರಣ ಶುರುವಾಗ್ತಿದೆ. ಸೊ ಹೌದ್ ಸರ್. ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ? ಸೊ ಅದೇ ಇದೇ ತರ ಸೆಲೆಬ್ರೇಟ್ ಮಾಡಿ ಆ ನಾವು ಅವರಿಗೆ ಇದ್ರ ಮೂಲಕ ಅಷ್ಟೇ ಇವಾಗ ಖುಷಿ ಪಡ್ಸಕ್ ಸಾಧ್ಯ. ಹ್ಮ್. ಮೋಸ್ಟ್ಲಿ ಅವ್ರಿಗೆ ಆಚೆ ಇದ್ದಿದ್ರೆ ಅವ್ರಿಗೆ ನಾವು ಹಾಲಿನ ಅಭಿಷೇಕ ಮಾಡಿ, ಹೂವಿನ ಅಭಿಷೇಕ ಮಾಡಿ, ಹ್ಮ್. ಅವ್ರನ್ನ ಮೆರವಣಿಗೆ ಮಾಡಿ, ಅವ್ರನ್ನ ಈ ತರ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಅದೇ ನಾನು ಹೇಳದ್ನಲ್ಲ, ಮೋಸ್ಟ್ಲಿ ನಾನು ಅನ್ಲಕ್ಕಿ ಅನ್ಸುತ್ತೆ. ಅದಕ್ಕೆ ನಾವು ಅಟ್ಲೀಸ್ಟ್ ಅಂದ್ರೆ ಅವರಿಗೆ ಜನ ನನ್ನನ್ನ ಥಿಯೇಟರ್ ಆದ್ರೂ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇದಾರೆ, ನನ್ಗೋಸ್ಕರ ಎಷ್ಟು ಜನ ಕಾಯ್ತಾ ಇದಾರೆ ಆಚೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಹ್ಮ್. ಅವ್ರಿಗೆ ಗೊತ್ತು ಎಷ್ಟು ಜನ ಇದೀವಿ ಅಂತ. ಬಟ್ ಅಂದ್ರೆ ಇನ್ನು ಪರ್ಫೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ರಿಲೀಸ್ ಆದಾಗ, ಅಥವಾ ಟ್ರೈಲರು. ಈ ನಾನು ಅದೇ 2 ಅವರ್ ಅಲ್ಲಿ 1 ಮಿಲಿಯನ್ ಅಂದ್ರೆ ಏನ್ ಸಾಮಾನ್ಯ ಅಲ್ಲ. ಓಪನ್ ಮಾಡೋದಲ್ವಾ, ಅಷ್ಟು ಓಪನ್ ಆಗ್ಬೇಕಲ್ಲ. ಎರಡು ಹೌದು. ಮಿಲಿಯನ್ ಸೊ ಸಖತ್ ಮಜಾ ಇದೆ. ಅಂಡ್ ಅವ್ರು ಸಖತ್ ಎಂಜಾಯ್ ಮಾಡ್ತಾ ಇದಾರೆ. ನಾನು ಅದನ್ನೇ ಮೊನ್ನೆಯಿಂದ ಅವ್ರು ಎಲ್ಲ ಫ್ಯಾನ್ಸ್ ನನಗ್ ಫೋನ್ ಮಾಡಿ, ಹ್ಮ್. ಸರ್ ನೀವು ಏನ್ ಸರ್ ನನ್ ಮನ್ಸಲ್ಲಿರೋದು ನೀವ್ ಹೇಳಿದೀರಾ. ಹಾ. ಸೊ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ರು, ನನಗ್ ಹ್ಮ್. ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ. ಹ್ಮ್. ಸೊ ನನಗ್ ಖುಷಿ ಇದೆ. ಅವ್ರು ಪಾಪ ಅವರು ಅಷ್ಟು ತುಂಬಾ ಹಚ್ಕೊಂಡಿದ್ದಾರೆ, ಅವ್ರ ಫ್ಯಾನ್ಸ್, ಬಾಸ್ನ, ಅವ್ರ ಸೆಲೆಬ್ರಿಟೀಸು. ಹ್ಮ್. ಅಂದ್ರೆ ಅವ್ರು ಮಿಸ್ ಮಾಡ್ಕೊಳ್ಳೋದು ನನಗ್ ಗೊತ್ತಾಗ್ತಾ ಇದೆ. ಹ್ಮ್. ಅವ್ರ ಮೆಸೇಜ್ಗಳಾಗ್ಲಿ, ಅದು ಮೊನ್ನೆ ನಾನು ಹೇಳಿದೆ ಅಂತಲ್ಲ, ಪೋಸ್ಟರ್ ಬಿಟ್ಟಾಗಿಂದನೂ ನಾ ಸಿನಿಮಾ ಆಕ್ಟ್ ಮಾಡ್ತಾ ಇದೀನಿ, ಅಯ್ಯೋ ಬಾಸ್ನ ಮಿಸ್ ಮಾಡ್ಕೋತಾ ಇದೀವಿ, ಹ್ಮ್. ಅವ್ರೆಲ್ಲ ಫೀಲಿಂಗ್ಸ್ ನಮ್ಮ ಹತ್ರ ಹೇಳ್ತಾ ಇದ್ರು. ಹ್ಮ್. ಸೊ ಈ ತರ ತುಂಬಾ ಜನಕ್ಕೆ ಪಾಪ ತುಂಬಾ ಜನ ಬೇರೆಯವ್ರ ಹತ್ರ ಹೇಳ್ಕೊಂಡಿರ್ತಾರೆ. ಸೊ ಹ್ಮ್. ಈಗ ಮಿಸ್ ಮಾಡ್ಕೊಂಬೇಡಿ, ಬಾಸ್ ಬಂದಿದ್ದಾರೆ, ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ. ಎಸ್, ದರ್ಶನ್ ಅವರ ಒಂದು ಪೋಸ್ಟರ್ ರಿಲೀಸ್ ಆದಾಗ್ಲೇನೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿತ್ತು ಡೆವಿಲ್ ಸಿನಿಮಾದ ಬಗ್ಗೆ. ಈಗ ಹೌದು. ಹೆಂಗೆ ಅಂತಂದ್ರೆ ಪಕ್ಕಾ ಹ್ಮ್. ವಿಜುವಲ್ ಟ್ರೀಟ್. ಹೌದು. ಅವರ ಎಂಟ್ರಿ ಸೀನ್ ಆಗಿರ್ಬೋದು, ಹೌದು. ಬರ್ತೀನಿ ಆದಷ್ಟು ಬೇಗ ಬರ್ತೀನಿ ಚಿನ್ನ ಅನ್ನೋಂಥದ್ದಾಗಿರ್ಬೋದು, ಹಾ. ಅವರ ಆರ ಆಗಿರ್ಬೋದು, ಹೆಂಗ್ ಹಾ. ಅನ್ನಿಸ್ತಿದೆ? ಅದೇ ಸರ್, ಅದೆಲ್ಲ ಸತ್ಯ ಆಗ್ಬಿಡ್ಲಿ ಅನ್ಸ್ತಾ ಇದೆ. ಆ ಬರ್ಬೇಕಲ್ವಾ ಸರ್ ನಾವು, ಹ್ಮ್. ಅಂದ್ರೆ ನಮ್ ಜೊತೆ ಇದ್ರೆ ಅದೆಷ್ಟ್ ಚೆನ್ನಾಗಿರುತ್ತಲ್ವಾ. ಹ್ಮ್. ಉತ್ಸವದಲ್ಲಿ ದೇವ್ರೇ ಇಲ್ಲ ಅಂದ್ರೆ ಹ್ಮ್. ಅದೇ ತರ ಅವ್ರಿದ್ರೆ ಇನ್ನು ಚೆನ್ನಾಗಿರುತ್ತೆ. ಅದೇ ಆಸೆ ಸರ್. ಹ್ಮ್. ನಮ್ ಸಿನಿಮಾ, ನಮ್ಮವ್ರ ಸಿನಿಮಾ, ನಮ್ ಕನ್ನಡದ ಸಿನಿಮಾ, ಹ್ಮ್. ಅದನ್ನ ನಾವು ಜಾಸ್ತಿ ಸೆಲೆಬ್ರೇಟ್ ಮಾಡ್ಬೇಕು. ಹ್ಮ್. ಸೊ ಈ ಕನ್ನಡದಲ್ಲಿ ಯಾರೇ ಸಿನಿಮಾ ಮಾಡಿದ್ರು ಅದನ್ನ ನಮಗೋಸ್ಕರ ಮಾಡಿರ್ತಾರೆ. ಸೊ ಕನ್ನಡದಲ್ಲಿ ಮಾಡ್ತಾ ಇದಾರೆ ಅಂದ್ರೆ ನಾವು ನೋಡ್ಲಿ ಅಂತ ಮಾಡಿರ್ತಾರಲ್ವಾ. ಹ್ಮ್. ಹ್ಮ್. ಸೊ ನಾವು ನೋಡಿ ಸೆಲೆಬ್ರೇಟ್ ಮಾಡಿದ್ರೆ ಇನ್ನ ಜಾಸ್ತಿ ಸಿನಿಮಾ ಮಾಡ್ಬೋದು. ಸೊ ಬಾಸ್ ಅಂತೂ ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ. ಅಯ್ಯೋ, ಅವ್ರನ್ನೇನ್ ಪದಗಳಿಂದ ಹೇಳಕ್ಕೆ ಸಾಧ್ಯ ಇಲ್ಲ ಬಿಡಿ. ಗಿಲ್ಲಿ ಅವ್ರಿಗೆ ಹೇಳಿ ಹೇಳ್ತೀರಾ? ಇಂತ ಒಂದು ಚಳಿಗಾಲದಲ್ಲೂ ಕೂಡ ಸೆಕೆ ಆಗ್ತಾ ಇದೆ, ಒಂಚೂರು ಎಸಿ ಹಾಕಿ ಅಂತಾರಲ್ಲ. ಆಕ್ಚುಲಿ ಅವನ ಇನ್ನರ್ ಫೀಲಿಂಗು ಅಲ್ಲಿ ಹಂಗೆ ಇರ್ಬೋದು. ಅಯ್ಯೋ ಡೆವಿಲ್ ಗೊತ್ತಿದ್ರೆ ಅವನಿಗೆ, ಈಗ ಡೆವಿಲ್ ಡೇಟು ಹ್ಮ್. ರಿಲೀಸ್ ಆಗ್ತಾ ಇರೋದು ಇದೆಲ್ಲ ಗೊತ್ತಿದ್ರೆ ಹ್ಮ್. ಅವನಿಗೂ ಅನ್ಸ್ತಾರೆ, ಛೇ ಈ ಟೈಮ್ ನಾನು ಮಸ್ತ್ ಇಲ್ಲಿ ಇರ್ಬೇಕಿತ್ತು ಹ್ಮ್. ಅಂತ ನಾನು ಮಿಸ್ ಮಾಡ್ಕೊಂತೀನಿ. ಹ್ಮ್. ನಾವು ಶೂಟಿಂಗ್ ಹೋದಾಗ ಸಿಕ್ಕಿದಾಗ ನಮ್ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ನಮ್ದು ಒಂದು ಹೊಟ್ಟೆ ಇಲ್ಲ, ಬಟ್ ಹ್ಮ್. ಸ್ಕ್ರೀನ್ ಮೇಲೆ ಹೊಟ್ಟೆ ಇಲ್ಲ. ಅರ್ಧ ಸ್ಕ್ರೀನ್ ನಾವು ಒಟ್ಟಿಗೆ ಇರ್ತಿದ್ವಿ. ಓಕೆ. ಮೋಸ್ಟ್ಲಿ ಅವ್ನ್ ಇದ್ದಿದ್ರೆ
ಇವತ್ತು ಇಬ್ರು ಒಟ್ಟಿಗೆ ಕೂತ್ಕೊಂಡು ಇನ್ನ ಸೆಲೆಬ್ರೇಟ್ ಮಾಡ್ತಿದ್ವಿ ಅನ್ಸತ್ತೆ. ಮಚ್ಚ ನಿನ್ ಬಂದಿದೆ ನನ್ ಬಂದಿಲ್ಲ ಅನ್ಕೊಂಡ್ರೆ ರೇಗಿಸ್ಕೊಂಡು ಹಾ ಹಿಂಗ್ ಮಾಡ್ಕೊಂಡು ಆ ತರ ಎಲ್ಲ. ಬಟ್ ನನ್ಗೆ ಗೊತ್ತು ನಂದು ಯಾಕೆ ಬಂದಿಲ್ಲ ಅಂತ. ನಿಮ್ದು ಸೊ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬಿಟ್ಟು ನೀವ್ ಅವತ್ತೇ ಹೇಳಿದ್ರಿ. ಅಂಡ್ ಅದು ಇನ್ನೊಂದೇನಂತಂದ್ರೆ ಅದ್ರ ಮಜಾನೇ ಬೇರೆ ಇದೆ. ಸೊ ಆ ಸೀಕ್ರೆಟ್ ಆಗಿ ಇಟ್ಟಿರ್ಬೇಕು ಅಂತ ನೀವು ನಾನ್ ಮೊನ್ನೆ ಕೇಳಿದಾಗ್ಲೂ ನೀವ್ ಹೇಳಿಲ್ಲ. ಹೌದು. ಆ, ಹೌದು ಅದನ್ನ ಅಂದ್ರೆ ಅದನ್ನೆಲ್ಲ ಥಿಯೇಟರ್ ಅಲ್ಲಿ ಎಂಜಾಯ್ ಮಾಡ್ಬೇಕು ಸರ್. ಹಾ ಹಾ ಟ್ರೈಲರ್ ಅಂದ್ರೆ ಜಸ್ಟ್ ಕೇಳಿಸ್ತದೆ ಅಷ್ಟೇ ಆ ಬನ್ನಿ ಅಂತ. ಹ್ಮ್ ಇಡೀ ಸಿನಿಮಾ ಎಲ್ಲ ಬೇರೆ ಲೆವೆಲ್ ಇದೆ. ಈಗೇನ್ ಟ್ರೈಲರ್ ನೋಡಿ ಜುಮ್ ಅನ್ಸತ್ತಲ್ಲ, ಇಡೀ ಸಿನಿಮಾನೇ ಹಂಗಿದೆ ಸರ್. ಎಸ್, ಡಿಸೆಂಬರ್ 11ಕ್ಕೆ ಕ್ಷಣಗಣನೆ ಅಂದ್ರೆ ದಿನಗಣನೆ ಶುರುವಾಗಿದೆ. ಈ ಎಸ್ ಟ್ರೈಲರ್ ಮೂಲಕ ಎಲ್ಲಾ ಡಿ ಬಾಸ್ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಡೆವಿಲ್ ನೋಡೋದಿಕ್ಕೆ ವೆಲ್ಕಮ್ ಮಾಡ್ತಿದ್ದಾರೆ. ಸೊ ಫೈನಲಿ ಎಸ್ ದರ್ಶನ್ ಅವರ ಅಭಿಮಾನಿಗಳಿಗೆ, ಎಸ್ ಕನ್ನಡ ಜನತೆಗೆ ಕನ್ನಡಿಗರೆಲ್ಲರೂ ಏನ್ ಹೇಳ್ತೀರಾ? ಎಸ್ ಅದೇ ಕನ್ನಡಿಗರೆಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಇದೇ ತರ ಇರ್ಲಿ. ಈ ಸಿನಿಮಾ 100 days ಆಗ್ಬೇಕು, ನಾವ್ ಅದನ್ನ ಬಾಸ್ ಗಿಫ್ಟ್ ಮಾಡ್ಬೇಕು. ಇಷ್ಟು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.